ಇದೇ ಖಾತೆ ಕೇಳಿದ್ರೆ ಅಥವಾ ಬೇರೆ ಖಾತೆ ಕೇಳಿದ್ರೆ? ನಾವೇನು ಕೇಳಿಲ್ಲ, ಆದರೂ ಮುಂಚೆ ಇದ್ದಂದ್ರೆ ಕಂಟಿನ್ಯೂ ಮಾಡಿದ್ದಾರೆ ಹೈಕಮಾಂಡ್ ಅವರು, ಮುಖ್ಯಮಂತ್ರಿಗಳು. ಸೊ ಅದನ್ನು ಮತ್ತೆ ಕಂಟಿನ್ಯೂ ಮಾಡುವಂತ ಅವಕಾಶ ಇದೆ. ಖಾತೆ ಬಗ್ಗೆ ಅಸಮಾಧಾನ ಹೇಳಿದ್ರು ಬೇರೆ ಖಾತೆ ಬೇಕಾಯಿತು ಮಾಡಿದ್ರೆ ಅದನ್ನ ನಾವು ಒಳ್ಳೆ ಕೆಲಸ ಮಾಡಿದ್ವಿ, ದೇಶಕ್ಕೋದ್ರಿಂದ ಅದನ್ನೇ ಕಂಟಿನ್ಯೂ ಮಾಡಕ್ಕೆ ಸಮಾಧಾನ. ಖಂಡಿತವಾಗಿದೆ. ಯಾಕಂದ್ರೆ 3 ವರ್ಷ ಒಳ್ಳೆ ಕೆಲಸ ಮಾಡಿದ್ವಿ ಸಕ್ಸಸ್ಫುಲ್ ಆಗಿ. ಯೋಜನೆ ಕೊಟ್ಟರೆ ಈಗಿರುವಂಥ ಯೋಜನೆಗಳನ್ನು ಮುಂದುವರಿಸಲಿಕ್ಕೆ ಸಾಕಷ್ಟು ನಮ್ಮ ಮುಂದಿದೆ. ಬ್ರಿಡ್ಜಸ್ ಇದೆ, ಇನ್ನೂ ಹೊಸ ರಸ್ತೆ ಮಾಡಬೇಕು, ಬೆಳಗಾವಿನಲ್ಲಿ ಫ್ಲೈಓವರ್ ಮಾಡಬೇಕು, ಸುಮಾರು ಹೊಸ ಯೋಜನೆಯನ್ನ ಇನ್ನೂ ಪ್ರಾರಂಭಿಕ ಹಂತದಲ್ಲಿ ಇದ್ದಾರೆ. ಇದರಿಂದ ಅವ್ರು ಇನ್ನೂ ಫಾಸ್ಟ್ ಆಗಿ 2 ವರ್ಷದಲ್ಲಿ ಮುಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಭಾರತ್ ಜೋಡೋ ಇವತ್ತು ಇದಕ್ಕೆ ಸಂಘಟನೆ 10 ಲಕ್ಷ ಭಾರ ಯಾಕೆ ಸ್ಪಷ್ಟೀಕರಣ ಕೊಟ್ಟಿದ್ರಲ್ಲ, ಸ್ಪಷ್ಟೀಕರಣ ಕೊಟ್ಟಿದ್ದು ನೋಡಿರ್ಬೇಕಲ್ಲ, ನೀವೆಲ್ಲ ನೋಡಿಲ್ಲ? ನೋಡಿರಲ್ಲ, ಸ್ಪಷ್ಟೀಕರಣ ಕೊಟ್ಟಿದೆ ಅದ್ರ ಬಗ್ಗೆ. 4 ಲಕ್ಷ ಕೋಟಿದಲ್ಲಿ 1,000 ಹೆಚ್ಚಾಗಲು ನಾ ಹೇಳಿದ್ದೆ. ಅವ್ರು ಹೆಂಗೆ ಅದನ್ನು ತಿಳ್ಕೊಂಡ್ರು ನನಗೆ ಗೊತ್ತಿಲ್ಲ. ನಮ್ಮ ಬಜೆಟ್ ಇರೋದು 4 ಲಕ್ಷ ಕೋಟಿ, ಈಗ ಕೊಟ್ಟಿದ್ದದಕ್ಕೆ 1,000 ಕೋಟಿ. ಅದೇನು ದೊಡ್ಡದು ಆಗೋಲ್ಲ ಅಂತ ನಾ ಹೇಳಿದ್ದೆ. ಅದನ್ನೇ ಅವ್ರಿಗೆ ಅಲ್ಲಿ ಅದನ್ನ ಕ್ಯಾರಿ ಮಾಡಿದ್ರೆ ಗೊತ್ತಿಲ್ಲ. ಅಷ್ಟೇ ಅಂತ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಆ ರೀತಿ ನಾವೆಲ್ಲಿ ಹೇಳಿಲ್ಲ, ನಮ್ಗೆ ಹೊರೆ ಕೂಡ ಆಗಲು ಅಂತ ಹೇಳಿದ್ವಿ. ಈಗ ಸಂಘಟನೆ ದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ ಸರ್, ಬರೀ ಒಬ್ಬರೇ ಮಂತ್ರಿ ಕೊಡ್ತಾರೆ. ಹಿಂದೆ 3 ಜನ ಇದ್ರು ಕೊಡ್ತಾರೆ. ಇನ್ನೂ 2ನೇ ಹಂತಕ್ಕೆ ಮಾಡ್ತಾರೆ. 2ನೇ ಹಂತ ಬೇಕು ಮಾಡ್ತಾರೆ. 2ನೇ ಹಂತ ಖಂಡಿತ ಬಂದೇ ಬರ್ತೀನಿ. ಇನ್ನು ಎಷ್ಟು ಬರ್ಬೋದು? ಇಷ್ಟು 1 ಹಂತ ಕೊಟ್ಟೇ ಕೊಡ್ತಾರೆ, ಕೊಡ್ಲೇಬೇಕು. ಖಂಡಿತ 1 ಹಂತ ಕೊಟ್ಟೆ ಕೊಡ್ತಾರೆ. 3ನೇದ್ದು ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. 3ನೇದ್ದು ಬೇಡಿಕೆ ಮಾಡ್ಲಿಕ್ಕೆ ತೊಂದರೆ ಏನಿಲ್ಲ. ಲೇಟ್ ಆಗ್ಬೋದಾ? ಇಲ್ಲ, ಬೇಗ ಮಾಡ್ಬೇಕಲ್ಲ, ಖಾಲಿ ಇಡ್ಲಿಕ್ಕೆ ಆಗೋಲ್ಲ. ಸುಮಾರು 20 ಜನ ಇನ್ನೂ ಬಾಕಿ ಇದಾರೆ. ಬೇಗ ಖಂಡಿತ ಮಾಡ್ತಾರೆ. ಈ ತಿಂಗಳ ಒಳಗೆ ಮಾಡಿದ್ರೆ ಒಳ್ಳೆಯದು. 20 ಮಂದಿ ಮಂತ್ರಿಗಳಿಂದ ಸರ್ಕಾರ ಕಷ್ಟ. ಅಧಿವೇಶನ ಫೈನಲ್ ಆಗಿದೆ, ಬರಗಾಲ ಅಧಿವೇಶನ ಫೈನಲ್ ಆಗಿದೆ. ಎಲ್ಲಿ ಮಾಡಬೇಕು ಚರ್ಚೆ ನಡೀತದೆ ಅಷ್ಟೇ. ಸಿದ್ದರಾಮಯ್ಯ ಗೌರ್ಮೆಂಟ್ ಇದ್ದ ಏನೋ ಬೆಳಗಾವಿ ಮಾಡಬೇಕಿದ್ರೆ 13 ಮಾಡಬೇಕು ಅಂತ ಆಗಿತ್ತು. ಅವಾಗ ಚರ್ಚೆ ನಡೀತಾ ಇದೆ. ಹೊಸ ಮುಖ್ಯಮಂತ್ರಿ ಬಂದಾರ, ಇವ್ರೇನು ನಿರ್ಧಾರ ಮಾಡಕ್ ಪೂರ್ಣ ಖಾತೆ ಮಂತ್ರಿ ಎಲ್ಲರಿಗೂ ವಿಸ್ತರಣೆ ಆಗುವವರೆಗೆ ಮಾಡಿ ಬರಂಗಿಲ್ಲ. ಅಷ್ಟಾಗಿ ಮಾಡ್ತಾರಲ್ಲ, ಈ ತಿಂಗಳಲ್ಲೇ ಮಾಡೇ ಮಾಡ್ತಾರೆ. ಅದು ಅಧಿವೇಶನ ಆಗೋದು ಜುಲೈ. ಇನ್ನು ಟೈಮ್ ಇದೆ, ನಾವು ಟೈಮ್ ಇದೆ. ಈ ತಿಂಗಳು ಬಾಕಿ ಎಲ್ಲ ಮಂತ್ರಿ ಖಾತೆ ಮಾಡ್ಲೇಬೇಕು. ಯಾಕಂದ್ರೆ ದೊಡ್ಡ ಸಚಿವ ಸಂಪುಟ ಖಾಲಿ ಇಡ್ಲಿಕ್ಕೆ ಆಗೋಲ್ಲ. ಸರಿಗ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಕಾರ್ಯಕರ್ತರದೊಂದು ಅಭಿಲಾಷೆ ಇದೆ. ನಿಮ್ಗೆ ಸಚಿವ ಸ್ಥಾನದ ಜೊತೆ ಕೆಪಿಸಿಸಿ ಜವಾಬ್ದಾರಿನೂ ಕೊಡ್ತಾರಲ್ಲ, ಆ ಲಾಸ್ಟ್ ಮೂಮೆಂಟ್ ವರೆಗೂ ಇತ್ತು. ಏನು ಕೊನೆಗಳಿಗೆಯಲ್ಲಿ ಏನು ಯಾಕೆ ಚೇಂಜ್ ಆಯ್ತು? ಏನಿಲ್ಲ, ಅದು ಪಕ್ಷದ ಪಾಲಿಸಿ ಅದು. ಒಬ್ಬರಿಗೆ ಒಂದೇ ಹುದ್ದೆ, ಅದರಲ್ಲಿ ಅದು ಒಂದೇ ಆಯ್ಕೆ ಮಾಡುವಂತ ಪ್ರಯತ್ನ ಆಯ್ತು ಅಷ್ಟೇ. DK ಶಿವಕುಮಾರ್ ಇದ್ದಾಗ ಅವರು 2 ದಿವಸ ಒಬ್ಬರಿಗೊಂದು ಆ ಸರ್ ಭಾಗದೊಂದು ಈ ಸರ್ ಭಾಗದೊಂದು. ಆವಾಗ ಅದು ಇನ್ನೂ ಆ ಬಗ್ಗೆ ನಿರ್ಧಾರ ಮಾಡಿರ್ತಿಲ್ಲ. ಒಂದು ಪೋಸ್ಟ್ ಬಹುಶಃ ಈಗ ಮಾಡಿದಾರೆ. ಈಗ ಜಾರಿಯಲ್ಲಿದೆ, ಅದನ್ನ ಒಪ್ಕೊಳ್ಳಬೇಕು. ಸರಿಗ ದಾವಣಗೆರೆ ಎಲೆಕ್ಷನ್ ಮುಂದಿಟ್ಕೊಂಡು ಫಲಿತಾಂಶಕ್ಕೆ ಬರುವ ಮುಂಚೆನೆ ಜಬ್ಬಾರ್ ಖಾನ್ ಅವರನ್ನ ಸಸ್ಪೆಂಡ್ ಮಾಡಿದ್ರೆ, ಆಮೇಲೆ ಈಗ ಜಮೀರ್ ಅಹಮದ್ ಮಾಸ್ ಲೀಡರು ಮುಸ್ಲಿಂ ಸಮಾಜದ್ದು, ಅವರನ್ನೇ ಕೂಡ ದೂರಿಟ್ಟಿದ್ರಿ. ಯಾಕೆ ಮುಸ್ಲಿಮರಿಗೆ ಇತ್ತೀಚೆಗೆ ಕಾಂಗ್ರೆಸ್ ಡೋಂಟ್ ಕೇರ್ ಮಾಡ್ತಾ ಇದೆ ಅನ್ನುವಂಥದ್ದು ಆರೋಪ ಕೇಳಿ ಬರ್ತಾ ಇದೆ? ಏನಿಲ್ಲ, ಹಾಗೆ ಡೋಂಟ್ ಕೇರ್ ಮಾಡ್ತಾ ಇಲ್ಲ. ನಾವು ಅವ್ರ ಬಗ್ಗೆ ಈಗಾಗಲೇ ಮಾತಾಡಿದ್ವಿ. ವರಿಷ್ಠ ಗಮನಕ್ಕೂ ಇದೆ ಅದು ವಿಚಾರ. ಅವ್ರು ಸರಿಯಾದ ತೀರ್ಮಾನ ತಗೊಳ್ತಾರೆ. ಮುಸ್ಲಿಮರಿಗೆ ಅನ್ಯಾಯ ಆಗದೆ ನೋಡ್ಕೋತಾರೆ ಪಕ್ಷ. ಗೊತ್ತಿಲ್ಲ, ಎದಕ್ಕೆ ಹೇಳ್ತಾರೆ ನೋಡ್ರಿ. ಅದ್ರ ಬಗ್ಗೆ ಸರಿಲ್ಲ. ಇದನ್ನೇ ಮಾಡ್ತೇವೆ. ಇಲ್ಲೇ ಕೆಲಸ ಸಾಕಷ್ಟು ಭಾಳ ಇದೆ, ಮಾಡ್ಲಿಕ್ಕೆ ಟೈಮ್ ಇದೆ. ಅಶೋಕ್ ಪಟ್ಟಣ ಅದು ತೀರ್ಮಾನ ಹೈಕಮಾಂಡ್ ಮಾಡ್ಬೇಕಲ್ಲ, ನಾವು ಮಾಡ್ಲಿಕ್ಕೆ ಬಂದಿದ್ದಾರೆ. ಹೇಳಿದ್ದಾರೆ, ನನಗೂ ಬಹಳ ಜನ ಬಿಟ್ಟ ಹೇಳಿದ್ದಾರೆ. ಹೈಕಮಾಂಡ್ ಡಿಸಿಷನ್ ಅಷ್ಟೇ. ಉತ್ತರ ಕರ್ನಾಟಕದಲ್ಲಿ ಒಬ್ಬರೇ ಮುಸ್ಲಿಂ ಸಮಾಜ ಅವ್ರಿಗೂ ಕೊಡಿ ಸರ್ ಅವಕಾಶ ಅಂತ. ಯಾಕಂದ್ರೆ ಬೆಳಗಾವಿ ಸಿಟಿಗೆ ಇಲ್ಲಿವರೆಗೂ ಯಾವ ಆಗ ಕೊಡ್ಲಿಕ್ಕೆ ಆಗಲ್ಲ, ಕಾನ್ಸ್ಟಿಟ್ಯೂನ್ಸಿ ವೈಸ್ ಕೊಡ್ಲಿಕ್ಕೆ ಆಗಲ್ಲ. ಟೋಟಲ್ ಅವ್ರಿಗೆ ಸಮುದಾಯ ಕೊಟ್ರೆ ಅಷ್ಟೇ ಲೆಕ್ಕ. ಇಲ್ಲ, ಅವ್ರು ಏನ್ ಹೇಳ್ತಾರೆ ಸರ್, ಪ್ರತಿ ಸಲಾನು ಮುಸ್ಲಿಂ ಕೋಟಾದಲ್ಲಿ ಕೊಡುವಾಗ ಬೆಂಗಳೂರು, ಮೈಸೂರು, ಗುಲ್ಬರ್ಗಾ, ಬೀದರ್ ಇಲ್ಲಿಯವ್ರಿಗೆ ಕೊಡ್ತಾರೆ. ಉತ್ತರ ಕರ್ನಾಟಕ ಜಿಲ್ಲೆಯವರು ಮುಸ್ಲಿಮರಲ್ವಾ ಅಂತ.
ಮುಸ್ಲಿಂ ಕೋಟಾದಲ್ಲಿ ಕೊಡುವಾಗ ಬೆಳಗಾವಿ ಜಿಲ್ಲೆನೂ ಉತ್ತರ ಕರ್ನಾಟಕನೂ ಪರಿಗಣಿಸಬೇಕು ಅನ್ನುವಂಥದ್ದು ಅವ್ರ ವಾದ. ಅವರನ್ನ ಅದು ಹೈಕಮಾಂಡ್ ಗಮನಿಸಿದೆ, ಅವರೇ ಮಾಡಬೇಕು. ಯಾವ ರೀತಿ ಲೆಕ್ಕಾಚಾರ ಮಾಡ್ತಾರೆ ನೋಡೋಕೆ ಅದು ಅಂದ್ರೆ ಬೆಳಗಾವಿ ಕೊಡ್ತಾರ ಅಥವಾ ಅದು ಯಾರು ಗೊತ್ತಿಲ್ಲ. ಇದು ನೋಡು, ಮಂತ್ರಿ ಕೊಟ್ಟೆ ಕೊಡ್ತಾರೆ, ಯಾರಿಗೆ ಕೊಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಗರಡಿಯಲ್ಲಿದ್ದಂತ ಅಶೋಕ್ ಪಟ್ಟಮಿ ದಿಢೀರ್ನೆ ನಿಮ್ ಗರಡಿ ಒಳಗೆ ಬಂದ್ಬಿಟ್ಟಿದ್ದಾರೆ, ಶಿಫ್ಟ್ ಆಗಿದ್ದಾರೆ. ಏನ್ ಮರ್ಮ? ಏನಿಗೆಲ್ಲ ಒಂದು ಮುಂಚೆಯಿಂದ ಬಂದಿದ್ದೀವಿ ನಾವೆಲ್ಲ. ಅಲ್ಲಿ ಗರಡಿ ಇದ್ರೆ ಅದು ರಾಜ್ಯದ ಗರಡಿ ಬೇರೆ, ಜಿಲ್ಲಾ ಗರಡಿ ಬೇರೆ, ಎರಡೇ ಭಾವ. ಜಿಲ್ಲಾದಾಗ ಬಂದಾಗ ನಾವೆಲ್ಲ ಒಂದೇ ಇರ್ತೀವಿ. ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ಪ್ರಕರಣ ಬಯಸಿದೆ. ಯಾವ್ದ್ರೆ ಆದಿತ್ಯ ರಾಜ ಇದ್ರೆ ಮತ್ತೆ ತನಿಖೆ ಮಾಡ್ತಾರೆ. ಸೇಮ್ ಇದೆ, ಮೊನ್ನೆ ಆದಂತ ಆಕ್ಷನ್ ಸೇಮ್ ಆಕ್ಷನ್ ಅಷ್ಟೇ. ಮೊನ್ನೆ ಮತ್ತೆ ಯಾರು ಕಂಪ್ಲೇಂಟ್ ಬಂದು ಕೊಡಬೇಕಲ್ಲ, ಕೊಟ್ರೆ ಈಸಿ ಆಗ್ತದೆ. ಸಿಐಡಿ ಸರ್ ಯಾವ ಮುಗಿಯಲ್ಲ ಅಂತ ಎಲ್ಲ ಸಿಐಡಿ ಕೊಡ್ತಾರೆ. ಹೌದಾ? ಏನ್ ಮಾಡ್ಲಿಕ್ಕೆ ಕಾನೂನು ಇದೆ. 5 ಕೋಟಿಗಿಂತ ಹೆಚ್ಚಿಗೆ ವ್ಯವಹಾರ ಆದ್ರೆ ಸಿಐಡಿ ಕೊಡಬೇಕಂತ ರೂಲ್ ಇದೆ. ನೋಡೋಣ ಸ್ಪೀಡಿ ಮಾಡ್ಲಿಕ್ಕೆ ಏನಾಗ್ತಿದ್ ನೋಡ, ಚೆಕ್ ಮಾಡಂದ್ರ ಹೇಳ್ದಂಗೆ ಬೇಗ ಮುಗ್ಬೋದು. ಬೇಗ ಮುಗಿದ್ರೆ ಅನುಕೂಲ ಆಗ್ತದೆ. ಸರ್, ಈಗ ಐದು ಸಂಘಟನೆ ಮಾಡ್ತಾ ಇದ್ದೀರಿ, ಈಗಲೂ ಕೂಡ ಮುಂದುವರಿತದ ಅನ್ನುವಂಥದ್ದು. ಯಾಕಂದ್ರೆ ಸಿಎಂ ಸ್ಥಾನದಿಂದ ಈಗ ದೂರ ಸರಿದಿದ್ದಾರೆ ಸಿದ್ದರಾಮಯ್ಯ ಅವರು. ಅಲ್ಲ, ಐದ ಇದ್ದೇ ಇರ್ತದೆ, ಇಲ್ಲಿ ಹೋಗಲ್ಲ. ಐದ ಅಂತ ಅನ್ನೋ ಒಂದು ಸಂಘಟನೆ ಇದ್ದೇ ಇರ್ತದೆ, ಇಲ್ಲಿ ಹೋಗಲ್ಲ. ನಾವೇ ನಡೆಸ್ಬೇಕಂತೇನಿಲ್ಲ, ಅದು ಯಾರು ನಡೆಸಿರ್ತಾರ ಅದನ್ನ. ಯಾರಾದ್ರೂ ಒಬ್ರು ಬೇಕಲ್ಲ ಸರ್, ಕ್ಯಾಪ್ಟನ್ ಬೇಕಲ್ಲ ನಡ್ಸಕ್ಕೆ. ಕ್ಯಾಪ್ಟನ್ ಬೇಕು, ವಾರಿಸ್ದಾರ್ ಬೇಕು, ಈಗ ಒಬ್ರು ಬೇಕು. ಈ ಹಿಂದೆ ಸಿದ್ದರಾಮಯ್ಯನವ್ರು ಇದ್ರು, ಇನ್ ಮುಂದೆ ಯಾರು ಅಂತ ಸಮಾಜ ಒಪ್ಕೋಬೇಕಲ್ಲ. ಈಗ ನಾವು ಹೋಗಿ ಐದಲ್ಲಿ ಇರೋದು ಹೇಳಕ್ ಆಗೋಲ್ಲ. ಸಮಾಜ ಸಂಘಟನೆ ಒಪ್ಪೋದಾಗ್ಲಿ ಇಡ್ಬೋದು. ಇಲ್ಲ ಮಾಡ್ತಾರೆ, ಅದೇ ಸಂಘಟನೆ ಅದರದೇ ಆದಂತ ಒಂದು ಸೆಟಪ್ ಇದೆ, ಅವಕಾಶ ಇದೆ, ಅವ್ರು ಮಾಡ್ತಾರೆ. ನಾವ್ ಯಾವಾಗ ಬೇಕಾದಾಗ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅವಶ್ಯಕತೆ. ಒಂದೂವರೆ ತಿಂಗಳಿಂದ ಹೋರಾಟ ಕರಾವು ಪಾಸ್ ಮಾಡ್ತಾರೆ. ಹಿಂದೆ 2005ರಲ್ಲಿ ವಿಜಯಪುರ ಇದ್ದಾಗ ಕರ್ನಾಟಕ ಬೆಳಗಾವಿ ಕನ್ನಡ ವಿಭಾಜ್ಯ ಅಂತ ಒಂದು ಕರಾವು ಮಾಡ್ಲಿಕ್ಕೆ ಒಂದೂವರೆ ತಿಂಗಳಿಂದ ಹೋರಾಟ. ನಾಳೆ ಬ್ಲಾಕ್ ಬರ್ತೀನಿ, ಬಂದಾಗ ಡಿಸಿ ಅವ್ರಲ್ಲಿ ದಿವಸ RC ಅವ್ರಿಗೆ ಮನೆ ಪತ್ರ ಕೊಡ್ತಾರೆ. ಅದು ಇನ್ನೂ ಅಲ್ಲಿ ಆಗ್ತಾ ಇದೆ. ಯಾಕೆ ಅಷ್ಟೇನು ಭಯ? ಕರ್ನಾಟಕ ನಮ್ದು, ಬೆಳಗಾವಿ ನಮ್ದು, ಏನ್ ಕರಾವು ಮಾಡ್ಲಿಕ್ಕೆ ಏನ್ ಭಯ? ಏನು ಮಾಡ್ತಾ ಇದ್ದಾರೆ ದಿನ ಒಂದು ಕನ್ನಡ ಯಾರು ಅದಕ್ಕೆ ಸ್ವಲ್ಪ ಬಿಜೆಪಿ ಯಾರು ಸ್ಪಂದನೆ ಮಾಡ್ತಾ ಇಲ್ಲ. ಮಾಡಬೇಕಲ್ಲ. ಮತ್ತೆ ಬಿಜೆಪಿ ಶಾಸಕರ ನೇತೃತ್ವದಲ್ಲಿ ಇದೆ ಅಲ್ವಾ, ಯಾರು ಅವ್ರು ಮಾಡಬೇಕಲ್ಲ, ಅವರೇ ಮಾಡ್ಬೇಕಾ ಜವಾಬ್ದಾರಿ. ಅವ್ರ ಮುಂದೆ ತಗೊಂಡು ಕಾಂಗ್ರೆಸ್ ಅವರು ಅದನ್ನ ಏನು ಮಾಡ್ತಾ ಇಲ್ಲ, ಬಿಜೆಪಿ ಅವರು ಏನು ಮಾಡ್ತಾ ಇಲ್ಲ. ನೋಡೋಣ, ನಾಳೆ ಬರ್ತೀನಿ. ಡಿ ಸಿ ಅವ್ರ ಆಫೀಸ್ ಕರೆಸ್ತೀವಿ, ಕಮಿಷನರ್ ಕೇಳೋಣ ಏನ್ ಸಮಸ್ಯೆ ಆಗಿದೆ, ಯಾಕೆ ಆಗ್ತಾ ಇಲ್ಲ. ಈಗ ಸಿದ್ದರಾಮಯ್ಯ ಮತ್ತು ನಿಮ್ ನಡುವೆ ಬಹಳ ಒಳ್ಳೆಯ ಸಂಬಂಧ, ಸ್ನೇಹ ಇತ್ತು. ಈಗ ಇದೇನು ಅಧಿಕಾರ ಹಸ್ತಾಂತರ ಆದ್ರ ಬಳಿಕ ಟೀಮ್ ಹೊಡೆದಿದೆ ಅನ್ನುವಂಥದ್ದು ಒಂದು ಚರ್ಚೆ ನಡೆದಿದೆ. ನೋಡಿಲ್ಲ ಸರ್, ನಿಜಾನ ಸಿಎಂ ಆದ್ಮೇಲೆ ನೀವು ಅಲ್ಲಿ ಹೋಗ್ಲೇಬೇಕು, ಅದೇನು ಪ್ರಶ್ನೆ ಅಲ್ಲ. ಹೋದ್ರಂದ್ರೆ ಅದು ಸಮಸ್ಯೆ ಅಂತಲ್ಲ ಹೇಳಿಕಾರ. ಅವ್ರು ಮುಖ್ಯಮಂತ್ರಿಗಳು ಈಗ ಇಲ್ಲಿದ್ದಾರೆ, ಅಲ್ಲಿ ಹೋಗ್ಲೇಬೇಕು. ನೀವೊಂದು ವಿಡಿಯೋ ವೈರಲ್ ಆಗ್ತದೆ, ಅದೇ ಪ್ರಶ್ನೆ. ವಿಡಿಯೋ ವೈರಲ್ ಸಿದ್ದರಾಮಯ್ಯ DK ಶಿವಕುಮಾರ್ ಅಪೋಸಿಟ್ ಆಗ್ತದೆ. ಒಬ್ರು ಮಾತಾಡಂಗಿಲ್ಲ, ಏಕಾಂಗಿ ಆದ ಸಿದ್ದರಾಮಯ್ಯ. ಅದು ನೋಡಿ, ಹಿಂದೂ ಅದು ಎಲೆಕ್ಷನ್ ಕಮಿಷನ್ ಅಲ್ಲಿಂದ ಅವ್ರು ಒಬ್ಬರೇ ಬರ್ಬೇಕು, ಅಲ್ಲಿಂದ ಮಂದಿನೇ ಅಪೋಸಿಟ್ ಬಂದ್ರು ಹಲವು ಆಯಸ್ ಇತ್ತು ಅಂದಿಲ್ಲ. ಅಧಿಕಾರ ನಾಮಿನೇಷನ್ ತುಂಬಿ ಹೀಗಾಗಿ ಅಧಿಕಾರ ಹೋದ್ಮೇಲೆ DK ಶಿವರ ಅಧಿಕಾರ ಇದ್ದಾಗ ಅಲ್ಲಿ ಅವ್ರ ಜನ ಬರ್ಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ, ಯಾಕಂದ್ರೆ ಒಬ್ಬರೇ ಹೋಗ್ಬೇಕು. ಆದ್ರೂ ಮಾತಾಡಿಲ್ಲ ಸರ್. ಇಲ್ಲ, ಎರಡು ವಿಡಿಯೋ ವೈರಲ್ ಆಗತ್ತವ್ರೆ. ಒಂದು ಕಾಲ್ ಬಿಡೋ ವಿಡಿಯೋನು ವೈರಲ್ ಆಗ್ತಾ ಇದೆ, ಇನ್ನೊಂದು ಮಾತಾಡಿಸಿದ್ರೆ ಹಂಗ ಹೋಗುದು ವಿಡಿಯೋ ವೈರಲ್. ಎರಡು ಮಾತಾಡಿಲ್ಲ, ಇಲ್ಲ ಮಾತಾಡಿಲ್ಲ, ಹಂಗೆ ಹೋಗಿದೆ. ಇಲ್ಲ ಹಂಗ ಮಾತಾಡಿಲ್ಲ, ಹೋಗಿದ್ದಾರೆ. ಸರಿ, ಅಧಿಕಾರ ಹಸ್ತಾಂತರ ಆದ್ಕೂಲೆ ಸಿದ್ದರಾಮಯ್ಯನವ್ರು ತಾವ್ ಏನಾದ್ರು ಭೇಟಿ ಆಗಿದ್ರ, ಏನಾದ್ರು ಚರ್ಚೆ ಭೇಟಿ ಆಗ್ತಾರ? ಅದ್ರಾಗ ಭೇಟಿಯಾಗಿ ಯಾವಾಗಲೂ ಭೇಟಿ ಆಗ್ತಾನೆ.
ಅದೇ ಒಂದೇ ಹುದ್ದೆ ಒಂದೇ ವ್ಯಕ್ತಿಗಂತ ಇದ್ರಲ್ಲಿ ಅದು ಮುಂಚೆದವ್ರು ಹೇಳ್ತಾ ಇದ್ರು ನೀವು ಯಾವ್ದಾರು ಒಂದು ಚಾಯ್ಸ್ ಮಾಡ್ಬೇಕಂತ ಹೇಳ್ತಾರೆ, ಕೊನೆಯವರೆಗೆ ಅದೇ ಹೇಳೋರು ಅವರು. ಖಾತೆ ಹಂಚಿಕೆ ಗೊಂದಲ ಬಗೆಹರಿಸ್ತಾರೆ, CM ಅವರಿದ್ದಾರೆ ಮತ್ತು ವರಿಷ್ಠರಿದ್ದಾರೆ, ಬಗೆಹರಿಸ್ತಾರೆ. ಇಲ್ಲ, ಒನ್ ಮ್ಯಾನ್ ಒನ್ ಹುದ್ದೆ ಅನ್ನೋದು ನಿಮ್ಮನ್ನ KPCC ಅಧ್ಯಕ್ಷ ಸ್ಥಾನ ತಪ್ಪು ಸಲುವಾಗಿ ಜಾರಿಗೆ ಹಿಂದಕ್ಕೆಲ್ಲ ಜಾರಿ ಇರ್ಲಿಲ್ಲ. ಅದು ಇದು DK ಶಿವಕುಮಾರ್ ಅವರಿದ್ದಾಗ ಅಧ್ಯಕ್ಷರಿಂದ ಕೆಲಸ ಮಾಡ್ಬೇಕಂತ ಏನ್ ಹೇಳ್ತೀವ, ಅಧ್ಯಕ್ಷ ಕೆಲಸ ಮಾಡ್ಬೇಕಂತ ಈಗ ನಾವು ಮಾಡ್ತಾ ಇದೀವಿ, ಮುಂದೆ ಮಾಡ್ತೀವಿ. ಅಧ್ಯಕ್ಷ ಸ್ಥಾನ ಬೇಕಂತ ಹೇಳಿ ಕೆಲಸ ಮಾಡ್ತೀವಿ. ಈಗ 12-13 ಖಾತೆ ಹಂಚಿಕೆಯವರು ಈ ಸಲ ಎಲ್ಲ ಮಾಡ್ತಿದ್ದಾರೆ. ಸ್ವಾಭಾವಿಕ ಎಲ್ಲರಿಗೂ ಅಸಮಾಧಾನ ಇರುವ ನನಗೆ ಅದಕ್ಕೆ ಸರಿ ಮಾಡ್ತಾರೆ. ಮುಖ್ಯಮಂತ್ರಿಗೆ ಆಸಕ್ತಿ ಇದೆ ಅದಿದೆ, ಸರಿ ಮಾಡ್ತಾರೆ. ಅಧ್ಯಕ್ಷ ಇದ್ದವ್ರೆ CM ಆಗ್ತಾರ ಅನ್ನೋದು ಒಂದು ಇದಿತ್ತು. ಇಲ್ಲ, ಅದು ಅಧ್ಯಕ್ಷ ಆಗ್ತಾರೆ. ಅವ್ರ ತರ ಕಾಲ ಬಂದಾಗ ನೋಡೋಣ. ಈಗೇನ ಹತ್ರ ಕಾಲ ಬಂದಿಲ್ಲ, ಇನ್ನೂ 2 ವರ್ಷ ಇರ್ತಾರೆ ಇವರು, ಸರ್ಕಾರ ನಡೆಸ್ತಾರೆ. ಚುನಾವಣೆ ಸಂದರ್ಭದಲ್ಲಿ ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಓಕೆ, ಥ್ಯಾಂಕ್ ಯು ಸರ್. ನಾಳೆ ನಾಳೆ ಬರ್ತೀನಿ.